ನಾನು ಒಂದೇ ಜಾನರ್ನ ಆಕ್ಟರ್ ಅನ್ಸ್ಕೋಬಾರ್ದು ಅನ್ನೋ ಭಯದಲ್ಲಿ ಇಷ್ಟೆಲ್ಲ ಪ್ರಯತ್ನಗಳಾದ್ವಾ ಅಥವಾ ಏನು ಹೊಡ್ತಿತ್ತು ನಿಮ್ಮ ತಲೆಯಲ್ಲಿ? ಬಿಕಾಸ್ ನೀವೇ ನಿಮ್ಮ ಸಿನಿಮಾಗಳ ಉದಾಹರಣೆಗಳು ಕೊಡ್ತಾ ಇದ್ದೀರಾ, ಒಂದೊಂದು ಪಾತ್ರನೂ ಒಂದೊಂದು ರೀತಿ ಭಿನ್ನ. ಅಂದರೆ ವಾಸ್ ಇಟ್ ಇನ್ ಯೋರ್ ಮೈಂಡ್ ಅಥವಾ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಅಂತ ಕಾನ್ಷಿಯಸ್ ಡಿಸಿಷನ್? ಅದು ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಅನ್ನೋದು ಒಂದು ಕಾನ್ಷಿಯಸ್ ಡಿಸಿಷನ್ನೇ. ಅಂದರೆ ಆ್ಯಕ್ಟ್ರಾಗಿ ನನಗೆ ಬೋರ್ ಆಗಬಾರ್ದಲ್ಲ. ನಾನು ಪ್ರತಿ ಸಿನಿಮಾ ನಾನು ಡಾಲಿನೇ ಆಗಿ ಇರೋದು ಬಹಳ ಈಸಿ, ಅಥವಾ ಪ್ರತಿ ಸಿನಿಮಾ ನಾನು ಒಂದೇ ಥರ ಬರೋದು ಬಹಳ ಅಂದರೆ ಆ್ಯಕ್ಚುಲಿ ಬಿಸ್ನೆಸ್ ವೈಸ್ ಯೋಚನೆ ಮಾಡಿದ್ರೆ ದಟ್ಸ್ ದ ಸೇಫ್ ಬೆಟ್. ನನ್ನ ಹುಡುಗರು, ನನ್ನ ಪ್ರೀತಿಸೋ ಅಭಿಮಾನಿಗಳು ಏನು ಕೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗೋದು ಯಾವಾಗಲೂ ಸೇಫ್ ಬೆಟ್. ಬಟ್ ಆ್ಯಸ್ ಎನ್ ಆ್ಯಕ್ಟರ್ ಯೋಚನೆ ಮಾಡಿದಾಗ ತಿರುಗಿ ನೋಡಿದ್ರೆ ಒಂದಿಷ್ಟು ಪಾತ್ರಗಳು ಇರಬೇಕಲ್ಲ. ಅಂದರೆ ಏನೋ ನನ್ನ ನಟನಾಗಿ ನಾನು ಬಾಳಿ ಬದುಕಿದ್ದೀನಿ ಅಂತ ನನಗೆ ಅನಿಸ್ಬೇಕಲ್ಲ. ಸೊ ಅದು ಒಬ್ರೊಬ್ರದ್ದು ಒಂದೊಂದು ಥರ ಬೆಟ್ ಅದು. ಸೊ ನನ್ನ ಬೆಟ್ ಅಂದರೆ ನಾನು ವರ್ಸಟ್ಯಾಲಿಟಿ ಎಂಜಾಯ್ ಮಾಡ್ತೀನಿ. ಎಸ್, ಅದನ್ನು ನೀವು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ಭಾಳ ವಲ್ನರಬಲ್ ಆಗಿರ್ತೀರ. ಬಟ್ ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ನಾನು ಹಂಗೆ ಎಂಜಾಯ್ ಮಾಡ್ತಿರೋದಕ್ಕೇ ಪ್ರತಿ ಸರಿನೂ ಹೊಸ ಹೊಸ ಚಾಲೆಂಜಸ್ ಬರುತ್ತೆ. ಇವಾಗ ನನಗೆ ಅದಕ್ಕೇ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಅಂತ ಅಂದರೆ ಒನ್ಸ್ ಅಗೇನ್ ಆ್ಯಸ್ ಆ್ಯನ್ ಆ್ಯಕ್ಟರ್ ನನ್ನನ್ನು ಸಖತ್ತು ಸುಸ್ತು ಮಾಡಿರೋ ಸಿನಿಮಾ ಅದು. ಹೇಮಂತದ ರೈಟಿಂಗು, ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸು, ಅಥವಾ ಆ ಪಾತ್ರನ ಅವರು ಡಿಫೈನ್ ಮಾಡಿರೋದು ಆ್ಯಂಡ್ ಪಾತ್ರಧಾರಿಗಳನ್ನ ಅವರು ದುಡಿಸ್ಕೊಳ್ಳೋದು ಎಲ್ಲದು ನನಗೊಂದು ಬೇರೆ ಒಂದು ಹೊಸ ಅನುಭವ ಕೊಡುತ್ತದು. ಸೊ ಆ ಥರದ ಅನುಭವಗಳಿಗೆ ತೆರ್ಕೊಂಡಿದ್ದಾಗ ಮಾತ್ರ ಏನೋ ಒಂದು ಹೊಸದು ಬಂದು ಇನ್ನೇನೋ ಆಗುತ್ತಲ್ಲ, ಹಾಗೆ ಆಗಿರೋದು. ಅಂದರೆ ಈ ಒಂದು ಟಗರು ಆದಮೇಲೆ, ಡಾಲಿ ಆದಮೇಲೆ ಒಂದು ರತ್ನಾಕರನಾಗಿ ಮತ್ತೆ ಫ್ಯಾಮಿಲೀಸ್ಗಳು ಅಷ್ಟು ಚೆನ್ನಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಬಡವರ ಸ್ಕಲಲ್ಲಿ ಫ್ಯಾಮಿಲೀಸ್ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ. ಸೊ ಇದು ಅಂದರೆ ಅದು ಒಂದು ಬೇರುಗಳು ಗಟ್ಟಿ ಇರಬೇಕಲ್ಲ, ಎಲ್ಲ ಬೇರು ಬಿಟ್ಟಂಗೆ ಅದು ಯಾವತ್ತೋ ಒಂದಿನ ಬಹಳ ದೊಡ್ಡದಾಗಿ, ಅಂದರೆ ಅದೇ ಶಕ್ತಿ ಅದು. ಸೊ ಅದು ತುಂಬ ಚೆನ್ನಾಗಿ ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಂಗಾಗಿ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ. ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ, ತಡೆಯೋ ಪ್ರಯತ್ನಗಳು ಕೆಲವು ಆಗತ್ತವೆ, ಅದು ಹರ್ಟ್ ಆಗುತ್ತೆ ಅಂತ. ಹೆಂಗೆ ತಗೋತೀರಿ? ಕೆಲವೊಂದು ಪ್ರೊವೊಕೇಶನ್ಸ್ ಬರುತ್ತವೆ ನಿಮಗೆ, ಕೆಲವೊಂದು ತಡೆಯೋ ಪ್ರಯತ್ನಗಳು. ಸಿ ಎಂಡ್ ಆಫ್ ದ ಡೇ ಯು ಆರ್ ಅ ಹ್ಯೂಮನ್. ಮನುಷ್ಯನಾಗಿ ನಿಮ್ಮಲ್ಲೂ ಭಾವನೆಗಳಿರುತ್ತೆ, ಭಾವನೆಗಳು ಕೆರಳುತ್ತೆ. ಅದು ವರ್ಕ್ಗೆ ಹೆಂಗೆ ಡಿಸ್ಟರ್ಬ್ ಆಗುತ್ತೆ ಆಗಲ್ಲ ಅನ್ನೋದು ನಮ್ಮ ಮೇಲೆ ನಿರ್ಧಾರ. ಆದರೆ ನೀವು ಎಂಥದ್ದೇ ಬಂದರೂ ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ USP ಏನು? ಅಂದರೆ ಏನು ನಿಮ್ಮನ್ನು ಡ್ರೈವ್ ಮಾಡುತ್ತೆ? ಅಂದರೆ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡೋದ್ರಿಂದ ಏನಾದರೂ ಆಗುತ್ತೆ ಅಂತ ನಾನು ಅಂದರೆ. ಆ್ಯಂಡ್ ಬರೀ ಇದು ನನಗೊಬ್ಬನಿಗೆ ಅಲ್ಲ, ಇದು ಇತಿಹಾಸದಿಂದ ತೊಗೊಂಡ್ರು ಎಲ್ರಿಗೂ ಈ ಥರದ್ದು ಏನಾದ್ರು ಒಂದು ಬೇರೆ ಬೇರೆ ಕಾರಣಗಳಿಗೆ ಬಂದೇ ಬರುತ್ತೆ. ಯಾರೇ ಒಬ್ಬ ಹೀರೋ ಆಗಬೇಕು ಅಂದ್ರೂ ಅಪೋಸಿಷನ್ ಇಲ್ಲದೆ ಹೀರೋ ಆಗೋಕ್ಕಾಗಲ್ಲ. ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ. ನಾನು ನಿನ್ನೆ ರಿಪಬ್ಲಿಕ್ TV ಎಡಿಟರ್ ಶಿವಶಂಕರ್ ಸರ್ ಅವ್ರ ಜೊತೆ ಮಾತಾಡ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ರು, ಅಂದರೆ ಅಣ್ಣವ್ರ ಕತೆ ಎಲ್ಲ ಹೇಳ್ತಾಯಿದ್ರು. ಅಂದರೆ ಅವ್ರ ಟೈಮಲ್ಲೆಲ್ಲ ಯಾವ್ಯಾವ ಥರ ಯಾರ್ಯಾರಿಗೆ ಹೆಂಗೆ ಅಪೋಸಿಷನ್ಗಳು ಬರ್ತಾಯಿತ್ತು, ಹೆಂಗಾಯಿತು ಏನು ಅಂತೆಲ್ಲ. ಐ ಥಿಂಕ್ ಪಬ್ಲಿಕ್ ಫಿಗರ್ಗಳಂದಮೇಲೆ ಎಲ್ಲರೂ ಈ ಥರದ್ದೊಂದು ಪ್ರೋಸೆಸ್ನ ದಾಟ್ಕೊಂಡೇ ಹೋಗಬೇಕು. ದೇ ವಿಲ್ ಬಿ ಮೋಸ್ಟ್ ಕ್ವಶನೇಬಲ್ ಅಲ್ಲ. ಅದು ಪೊಲಿಟಿಕಲ್ ಲೀಡರ್ಸ್ ಇರಲಿ, ಸಿನಿಮಾದವ್ರು ಇರಲಿ, ನಾವು ಏನೇ ಒಂದು ಹೆಜ್ಜೆ ತೊಗೊಂಡು ಏನೇ ಮಾಡೋಕ್ಕೆ ಹೊರಟ್ರು ದೇರ್ ವಿಲ್ ಬಿ ಕ್ವಶನ್ಸ್. ದಟ್ಸ್ ಫೈನ್. ಬಟ್ ಈ ಸಿನಿಮಾಗಳು ಬಂದಾಗ ಇಂಡಸ್ಟ್ರಿ ಒಳಗಡೆ ಅದು ಆ ಥರ ಆಗಬಾರ್ದಷ್ಟೆ. ಅಂದರೆ ಒಬ್ರನ್ನೊಬ್ರು ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಕೆಲಸಗಳನ್ನ ಒಬ್ರದ್ದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಏನೋ ಒಂದು ಸಿನಿಮಾ ಚೆನ್ನಾಗಿ ಆಗ್ತಿದೆ ಅಂತ ಅಂದಾಗ ಇನ್ನೊಂದು ಮತ್ತೊಂದು ಅದನ್ನ ಬೇರೆ ಥರದ್ದು ಆಯಾಮಗಳನ್ನ ಕೊಟ್ಟು ಆ ಸಿನಿಮಾಗಳಿಗೆ ತೊಂದರೆ ಕೊಡೋ ಅಂಥದ್ದು ಪರಿಸ್ಥಿತಿಗಳು ಇರಬಾರ್ದಷ್ಟೆ. ಸೊ ನನಗೆ ಪ್ರತಿ ಸರಿನೂ ಆ ಥರ ಅನಿಸ್ದಾಗೆಲ್ಲ ನಾನು ಹೇಳಿದ್ನಲ್ಲ, ಮೊದಲೆಲ್ಲ ಡಿಸ್ಟರ್ಬ್ ಆಗ್ತಾಯಿದ್ದೆ ಇದು ಎಲ್ಲ. ಇವಾಗ ಅದು ಹಂಗೆ ತೊಗೊಳ್ಳಲ್ಲ. ಓಕೆ, ಏನೋ ನಡೀತಾ ಇದೆ, ಬಟ್ ನಾವು ಅದನ್ನು ಅಟೆಂಡ್ ಮಾಡಬಾರ್ದು ಅಂತಲೇ ತೊಗೋತೀನಿ. ನಮ್ಮ ಫೋಕಸ್ಸು ಪಾಸಿಟಿವ್ ಆಗಿ ಏನೋ ಮಾಡ್ತಾ ಇದ್ದೀವಲ್ಲ ಅದ್ರ ಕಡೆನೇ ಇರಬೇಕು. ಬಿಟ್ಟರೆ ಇದನ್ನು ನಾವು ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದರೆ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ. ಆ್ಯಕ್ಚುಲಿ ಮದರ್ ಪ್ರಾಮಿಸಲ್ಲೂ ನಾನು ಅದನ್ನು ಅಟೆಂಡ್ ಮಾಡೋಕ್ಕೆ ಬೇಡ ಅಂತಲೇ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಹೆಂಗೆ ಹುಡುಗರುಗಳು ಎಲ್ಲ ಹೆಂಗಿದ್ರು ಅಂದರೆ, ನಮ್ಮ ಸಿನಿಮಾ ಚೆನ್ನಾಗಿದೆ, ಅಷ್ಟು ಜನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಹೌದು ಕೆಲವೊಬ್ರಿಗೆ ಇಷ್ಟ ಆಗಿಲ್ಲ, ಆ ರಿವ್ಯೂಸ್ನ ತೊಗೊಳ್ಳೋಣ. ಬಟ್ ಇದು ಇಂಟೆನ್ಷನಲಿ ಹೋಗಿ ರೇಟಿಂಗ್ಗಳನ್ನ ಏನೋ ಕಮ್ಮಿ ಮಾಡೋದು, ಅಥವಾ ಜನ ಎದ್ದೋದ್ಮೇಲೆ ಒಂದು ಥಿಯೇಟ್ರ್ ಶೂಟ್ ಮಾಡಿ ಸಿನಿಮಾ ಹೆಂಗಿದೆ ನೋಡಿ, ಜನ ಇಲ್ಲ ಅಂತ ಹಾಕೋದು, ಈ ಥರ ಯಾರೋ ಮಾಡ್ತಿದ್ದಾರೆ ಅಂದಾಗ ನೀವು ಅಡ್ರೆಸ್ ಮಾಡಲೇಬೇಕು ಅಂಥೇಳಿ ನಮ್ಮ ಹುಡುಗರು. ಏನು ಹೇಳ್ತೀರಾ ಮೈಂಡ್ ಸೆಟ್ಗೆ ನೆಗೆಟಿವ್ ಪಿಯಾರಿಂಗ್? ಸಿ, ಒಂದು ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ನಂಬಿಕೆ ಇಟ್ಟು ದುಡ್ಡು ಹಾಕಿರ್ತಾರೆ, ನಿರ್ದೇಶಕ ತನ್ನ ಮೇಲೆ ನಂಬಿಕೆ ಇಟ್ಟು ಕಥೆ ನಿರ್ದೇಶನ ಮಾಡಿರ್ತಾರೆ, ಒಬ್ಬ ಆ್ಯಕ್ಟರ್ಸ್. ಆಮೇಲೆ ನೀವು ಹೇಳಿದ್ರಿ ಎಷ್ಟು ಜನನ ನೀವು ತೊಗೊಂಡು ಬಂದಿದ್ದೀರಾ ಸಿನಿಮಾಗೆ ಅಂತ. ನೂರಾರು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರ್ತಾರೆ.
ಕೆಲವು ವ್ಯಕ್ತಿಗಳು ನೆಗೆಟಿವ್ ಪಿ ಆರಿಂಗ್ ಮಾಡ್ತಾರೆ. ಅಂದರೆ ಕೆಲವೊಂದು ಮ್ಯಾಕ್ಸಿಮಮ್ ಫಾಲೋವರ್ಸ್ ಇರಬಹುದು, ಅವರಿಗೆ ಜನ ನೋಡ್ತಾ ಇರಬಹುದು, ಹೌದು. ಬಟ್ ಇಸ್ ಇಟ್ ಅ ರೈಟ್ ವೇ ಟು ಲೀಡ್ ಅ ಲೈಫ್ ಅನಿಸುತ್ತೆ ನನಗೆ. ಒಬ್ಬರ ಬಗ್ಗೆ ಕೆಟ್ಟದನ್ನು ಹೇಳಿ ಒಂದು ಸಿನಿಮಾನ ಮುಳುಗಿಸ್ಬೇಕು ಅನ್ನೋ ಪ್ರಯತ್ನ ಮಾಡೋದು, ಅಥವಾ ನೆಗೆಟಿವ್ ಪಿ ಆರಿಂಗ್ ಮಾಡಿ ಬಹುಶಃ ಅವ್ರಿಗೆ ಅದರಿಂದ ಏನು ಸಿಗುತ್ತೋ, ಐ ಡೋಂಟ್ ನೋ, ದುಡ್ಡು ಸಿಗುತ್ತಾ, ಮತ್ತೊಂದು ಸಿಗುತ್ತಾ, ಎಲ್ಲಿ ಯಾವ ಕಡೆ ಹೋಗ್ತಿದ್ದೀವಿ ಅನ್ಸತ್ತೆ. ಅದೇ ಅಂದರೆ ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲಲ್ಲೂ ಇಲ್ಲ. ನಾನು ಹೇಳ್ತಿರೋದು ಅದನ್ನೇ ಹೇಳಿದ್ದು, ವಿಮರ್ಶೆ ಬೇರೆ, ಈ ಥರದ್ದು ಬೇರೆ ಅಂತ. ಅಂದರೆ ಏನಾಗ್ತಿದೆ, ಹುಡುಗರುಗಳಿಗೆ ವಿಮರ್ಶೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಫಸ್ಟು ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಸಿನಿಮಾ ವಿಮರ್ಶೆ ಏನು ಅಂತ. ಸಿನಿಮಾ ವಿಮರ್ಶೆ ಅಂತ ಅಂದಾಗ ಈಗ ಅದರದ್ದೇ ಒಂದು ಸಿನಿಮಾ ವಿಮರ್ಶಕರದೇ ಒಂದು ಜರ್ನಿ ಇದೆ, ನೋಡಬೇಕಲ್ಲ ಯಾರ್ಯಾರು ಹೆಂಗೆ ಸಿನಿಮಾ ವಿಮರ್ಶೆ ಮಾಡಿದ್ದಾರೆ ಹಿಂದೆ ಅಂತ. ಒಂದು ಸ್ಟಡಿ ಇರಬೇಕು ಯಾವುದಕ್ಕಾದ್ರೂ. ನೀವು ಬಂದು ಇಮಿಡಿಯೇಟಾಗಿ ಕೂತ್ಕೊಂಡು ಈ ಸಿನಿಮಾ ಕಚ್ಚಡವಾಗಿದೆ, ಈ ಸಿನಿಮಾದಲ್ಲಿ ಏನಿದೆ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ರೆ ದಟ್ಸ್ ನಾಟ್ ರಿವ್ಯೂ. ಅದು ನೀನೆಷ್ಟು ಇಮ್ಮೆಚೂರ್ಡ್ ಅನ್ನೋದು ತೋರಿಸುತ್ತೆ, ನಿನಗೊಂದು ಸ್ಟಡಿ ಇಲ್ಲ ಅನ್ನೋದು ತೋರಿಸುತ್ತೆ, ನಿನಗನ್ಸಿದ್ದೇನೋ ಒಂದು ಹೇಳ್ತಿದ್ಯಾ ಅನ್ನೋದು ತೋರಿಸುತ್ತೆ. ನಿನ್ನೊಬ್ಬನ ಒಪಿನಿಯನ್ ಎಲ್ಲರೂ ಒಪಿನಿಯನ್ ಆಗಲ್ಲ. ಬಟ್ ವಿಮರ್ಶೆ ಅಂತ ಬಂದಾಗ ಆ ಸಿನಿಮಾದ ಸ್ಟ್ರೆಂತ್ಸ್ ಏನು, ಆ ಸಿನಿಮಾದಲ್ಲಿ ಇನ್ನೇನು ಇರ್ಬೋದಾಗಿತ್ತು, ಹೆಂಗಿರ್ಬೋದಾಗಿತ್ತು, ಹಂಗೆ ಮಾತಾಡೋದು ವಿಮರ್ಶೆ. ಸೊ ಆ ಥರದ್ದು ಎಜುಕೇಷನ್ನೇ ಇಲ್ದಲೇ ಸುಮ್ಮನೆ ಹಂಗೇನೋ ಮಾತಾಡೋದಿದೆಯಲ್ಲ, ದಟ್ಸ್ ವೆರಿ ರಾಂಗ್. ಆ್ಯಂಡ್ ಈಗ ಸಿನಿಮಾಗಳು ಚೆನ್ನಾಗೇ ಇಲ್ಲ ಅಂತ ಅಂದಾಗ ನಮಗೂ ಗೊತ್ತಾಗುತ್ತೆ. ನಾವು ಅದ್ರ ಬಗ್ಗೆ ಮುಂದಕ್ಕೆ ಡಿಸ್ಕಷನ್ನೇ ಮಾಡೋಕ್ಕೆ ಹೋಗಲ್ಲ. ಬಟ್ ಸಿನಿಮಾಗಳು ಚೆನ್ನಾಗಿದ್ದಾಗ ಹಿಂಗೆ ಮಾಡಿದಾಗ ಆವಾಗ ಐ ಥಿಂಕ್ ನಾವು ಅದನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.